KCN में आपका स्वागत है। मैं किंग हमीद। यार पुराना मुशायरा और उनकी फोटोग्राफी स्टेज को तुलंगाई हाँ ಓಕೆ ಮೈಸೂರು ದಸರಾ 2024 ಕವಿಗೋಷ್ಠಿ ಸಮ್ಮೇಳನದ ಒಂದು ಸಬ್ ಕಮಿಟಿಗೆ ತಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸ್ತಾ ಇವತ್ತು ಮೈಸೂರು ದಸರಾದಲ್ಲಿ ಕವಿಗೋಷ್ಠಿ ಮಾಡ್ತಾರೆ. ಅದರಲ್ಲೂ ಉರ್ದು ಮುಷಾಯರಾ, ಉರ್ದು ಕವಿಗೋಷ್ಠಿ ಅಂತ ಕೆಲವು ಒಂದು 6-7 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ರು. ಪ್ರತಿ ದಸರಾ ಸಂದರ್ಭದಲ್ಲಿ ಒಂದಲ್ಲ ಕೆಲವು ಉರ್ದು ಕವಿಗಳನ್ನು ಕರೆಸಿ ಬನ್ನಿಮಂಟಪದಲ್ಲಿರುವ ಚೌಲ್ಟ್ರಿಗಳಲ್ಲಿ ನಡೆಸ್ತಾ ಇದ್ರು. ಆದರೆ ಈ ವರ್ಷ ಶ್ರೀ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದ ಎಸ್ ಸಿ ಮಾದೇವಪ್ಪ ಅವರ ಸಲಹೆ ಮೇರೆಗೆ ಉರ್ದು ಕವಿಗೋಷ್ಠಿ ತುಂಬ ಜೋರಾಗಬೇಕು ಮತ್ತು ಒಳ್ಳೆ ಕವಿಗಳನ್ನ ಕರಿಬೇಕು ಅಂತ ಸಲಹೆ ನೀಡಿದರು. ಅದರ ಪ್ರಕಾರ ಈ ಸಬ್ ಕಮಿಟಿ ಏನಿದೆಯೋ ಕವಿಗೋಷ್ಠಿ, ಉರ್ದು ಕವಿಗೋಷ್ಠಿದು, ಅವರು 8ನೇ ತಾರೀಕು ಕವಿಗೋಷ್ಠಿ ಮಾಡಬೇಕು ಅಂತ ತೀರ್ಮಾನ ಮಾಡೋರು. 8ನೇ ತಾರೀಕು ಸಂಜೆ 9 ಗಂಟೆಗೆ, ಅಕ್ಟೋಬರ್ ಇದೇ ತಿಂಗಳು, ದಸರಾ ಅಂದರೆ ಇದೇ ತಿಂಗಳಲ್ಲಿ ಬರುತ್ತೆ, ಇದೇ ತಿಂಗಳು 8ನೇ ತಾರೀಕು ಬರ್ತದೆ 9 ಗಂಟೆಗೆ. ಅದರಲ್ಲೂ ಈ ಸತಿ ಕವಿಗೋಷ್ಠಿ ದಸರಾ ಮೈದಾನದೊಳಗೆ ಆವರಣದಲ್ಲೇ ಮಾಡಬೇಕು ಅಂತಲೂ ತೀರ್ಮಾನ ಆಗಿದೆ. ಈ ಸಂದರ್ಭದಲ್ಲಿ ಅನೇಕ ಕವಿಗಳನ್ನ, ನಮ್ಮ ರಾಜ್ಯದ, ನಮ್ಮ ದೇಶದ ಉತ್ತಮವಾದ ಕವಿಗಳನ್ನ, ಹೆಸರುವಾಸಿಯಾದಂಥ ಕವಿಗಳನ್ನು ಕರೆಸಬೇಕು ಅಂತ ನಿರ್ಣಯ ಮಾಡಿ 8ನೇ ತಾರೀಕು ನಡೆಯಲಿರುವ ಕವಿಗೋಷ್ಠಿ ವಸ್ತು ಪ್ರದರ್ಶನ ಮೈದಾನದಲ್ಲಿ ಅದರಲ್ಲಿ ಮುಖ್ಯ ಕವಿಯಾಗಿ ಇಮ್ರಾನ್ ಪ್ರತಾಪ್ ಗಡಿ ಅವರು ಬರ್ತಾ ಇದ್ದಾರೆ. ಅವರು ಬಾಂಬೆ ನಿವಾಸಿಯವರು, ಅಲ್ಲಿಂದ ರಾಜ್ಯಸಭಾ ಮೆಂಬರು ಕೂಡ ಹೌದು. ಇವರು ಇಡೀ ಪ್ರಪಂಚದಲ್ಲಿ ಉರ್ದು ಕವಿಗೋಷ್ಠಿಯಲ್ಲಿ ಹೆಸರು ಮಾಡಿರೋಂಥ ವ್ಯಕ್ತಿ. ಅವ್ರನ್ನ ಆಹ್ವಾನಿಸಿದ್ದೀವಿ. ಅವ್ರು ಅತಿ ಸಂತೋಷದಿಂದ ಇದನ್ನು ಒಪ್ಪಿಗೆ ಕೊಟ್ಟವ್ರೆ. ಅವರು 8ನೇ ತಾರೀಕು ಮುಖ್ಯ ಕವಿಯಾಗಿ ಬರ್ತಾ ಇದ್ದಾರೆ. ಅವರ ಜೊತೆ ಸಂಪತ್ ಸರಳ್, ಹಿ ಈಸ್ ಆಲ್ಸೋ ಒನ್ ಆಫ್ ದಿ ನೋನ್ ಪೊಯಿಟ್. ಇವರು ಒಬ್ಬರು ಇಂಟರ್ನ್ಯಾಷನಲ್ ಕವಿ. ದುಬೈಯಲ್ಲಿ, ಸೌದಿಯಲ್ಲಿ, ಅಮೇರಿಕಾದಲ್ಲಿ ಬೇರೆ ಬೇರೆ ಕಡೆ ಹೋಗಿ ಕವಿಗೋಷ್ಠಿ ಮಾಡುವಂಥ ವ್ಯಕ್ತಿ ಸಂಪತ್ ಸರಳ್ ಅವರು. ಅವರು ಕೂಡ ಈ ಕವಿಗೋಷ್ಠಿಗೆ ಆಹ್ವಾನಿಸಿದ್ವಿ, ಅವರು ಕೂಡ ಬರ್ತಾ ಇದ್ದಾರೆ. ಅದರ ಜೊತೆ ಸಂಭಾವಿ ಸಿಂಗ್ ಅಂತ ಒಬ್ಬರು, ಅವರು ನಾರ್ತ್ ಇಂಡಿಯಾದವರು, ಅವರು ಬರ್ತಾ ಇದ್ದಾರೆ. ಅಬುಜರ್ ನವೀದ್ ಅಂತ ಅವರು ಒಬ್ಬ ದೊಡ್ಡ ಕವಿ. ಅವರ ಜೊತೆ ನದೀಮ್ ಫಾರೂಕ್ ನಿಜಾಮತ್ ಅಂತ ಹೇಳಿ UPಯಿಂದ ಅವರು ಬರ್ತಾರೆ. ಅದರ ಜೊತೆಯಲ್ಲಿ ಅನೇಕ ಕವಿಗಳು, ಅಬ್ಬಾಸ್ ಖಾನ್ ಗೌವರ್ ಅನ್ನೋರು, ಸುಹೇಲ್ ನಿಜಾಮಿ ಅನ್ನೋರು, ಮೋಮಿನಾ ಮುಖ್ತಾರ್ ಸೂಫಿ ಅನ್ನೋರು, ಈ ರೀತಿ ಸುಮಾರು ಒಂದು 10ರಿಂದ 12 ಕವಿಗಳು ಇವ್ರ ಜೊತೆ ಭಾಗವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಸಾರ್ವಜನಿಕರು ಕೇಳ್ಕೊಳ್ಳೋದಿಷ್ಟೇ, ಈ ವರ್ಷದ ದಸರಾ ಕವಿಗೋಷ್ಠಿ ತುಂಬ ಉತ್ತಮವಾಗಿ ನಡೆಯಲಿದೆ.
ಇದಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು ಅಂತ ಹೇಳ್ತಾ, ಇದಕ್ಕೆ ಮುಖ್ಯ ಅತಿಥಿ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದ ಎಸ್ ಸಿ ಮಾದೇವಪ್ಪ ಅವರು ಕೂಡ ಇರ್ತಾರೆ. ಇದು ತನ್ವೀರ್ ಸೇಠ್ ಸಾಹೇಬರು MLA ಅವರ ಅಧ್ಯಕ್ಷತೆಯಲ್ಲಿ ಈ ಕವಿಗೋಷ್ಠಿ ನಡೆಯಲಿದೆ. ಮುಖ್ಯ ಅತಿಥಿಗಳು ಅನೇಕ ನಮ್ಮ ರಾಜ್ಯದಿಂದ ಅನೇಕ ಲೀಡರ್ಸ್ಗಳು ಕೂಡ ಬರಲಿದ್ದಾರೆ ಇದಕ್ಕೆ ಅಂತ ಹೇಳ್ತಾ, ಮತ್ತೆ ವಸ್ತು ಪ್ರದರ್ಶನದಲ್ಲಿ ಈ ಕವಿಗೋಷ್ಠಿ ನಡೆಸ್ತಾ ಇರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ರೀತಿಯಲ್ಲಿ 9 ಗಂಟೆಯಿಂದ ವಸ್ತು ಪ್ರದರ್ಶನದ ಕವಿಗೋಷ್ಠಿಗೆ ಯಾರ್ಯಾರು ಬರ್ತಾರೆ ಅವ್ರಿಗೆ ಉಚಿತವಾಗಿ ಪ್ರವೇಶವನ್ನು ಕೂಡ ನೀಡಿದ್ದೀವಿ. ವಸ್ತು ಪ್ರದರ್ಶನದಲ್ಲಿ ಈ ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡು ಸಾರ್ವಜನಿಕರು ದಯವಿಟ್ಟು ಟೈಮ್ ಸರಿಯಾಗಿ ಬಂದು ಈ ಉರ್ದು ಮುಷಾಯರಾ, ಮೈಸೂರು ದಸರಾ ಉರ್ದು ಮುಷಾಯರಾ ಅಂತ ಏನು ನಾವು ಘೋಷಣೆ ಹೆಸರು ಕೊಟ್ಟು ಕರೀತಾ ಇದ್ದೀವಿ, ಇದಕ್ಕೆ ಸಹಕರಿಸಿ ಇದಕ್ಕೆ ಯಶಸ್ವಿ ಮಾಡಬೇಕು ಅಂತ ಈ ಸಂದರ್ಭದಿಂದ ತಮ್ಮೆಲ್ಲರೂ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀವಿ. ಸ್ಥಳೀಯ ಕವಿಗಳು ಮುಬಾರಕ್ ಅಂತ ಇದ್ದಾರೆ, ಮೊಹಮ್ಮದ್ ರಫಿ ಅಂತ ಇದ್ದಾರೆ, ಅಬ್ಬಾಸ್ ಅಲಿ ನವಾಜ್ ಅಂತ ಇದ್ದಾರೆ, ಮಿಸಸ್ ಮೋಮಿನಾ ಮುಖ್ತಾರ್ ಸೂಫಿ ಅಂತ ಇದ್ದಾರೆ, ಹಕೀಮ್ ಸಯೀದ್ ಅಂತ ಇದ್ದಾರೆ, ಅಮೀರ್ ಜಾನ್ ಅಮೀರ್ ಅಂತ ಇದ್ದಾರೆ, ಅಬ್ಬಾಸ್ ಖಾನ್ ಗೌಹರ್ ಅಂತ ಇದ್ದಾರೆ, ಇವರು NR ಮೂಲದವರು ಅಲ್ಲ, ಗೌಹರ್ ಅವರು, ಸುಹೇಲ್ ನಿಜಾಮಿ ಅಂತ ಇದ್ದಾರೆ. ಇಂಥವರೆಲ್ಲ ಸ್ಥಳೀಯರು ಇದ್ದಾರೆ. ಬೆಂಗಳೂರಿಂದನೂ ಕೂಡ ಕೆಲವರು ಬರ್ತಾ ಇದ್ದಾರೆ. ಒಟ್ಟಾರೆ ಈ ಕವಿಗೋಷ್ಠಿ ತುಂಬ ಒಳ್ಳೆಯ ಕವಿಗೋಷ್ಠಿ ಆಗಿರ್ತದೆ. ಮತ್ತು ಜನರಿಗೆ ಬಂದಾದ ಮೇಲೆ ಇದರ ಮಹತ್ವ ಮತ್ತು ಯಾವ ರೀತಿ ಇವರು ಇದು ಮಾಡ್ತಾರೆ ಅಂತನೂ ಇದನ್ನು ನೋಡ್ಕೋಬೋದು. ಇಲ್ಲ, ಟ್ರಾನ್ಸ್ಲೇಟ್ ಇಲ್ಲ. ಇದು ಉರ್ದು ಕವಿಗೋಷ್ಠಿ ಅಂದರೆ ಅವ್ರದ್ದೇ ಆದಂಥ ದಾಟಿಯಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಮಾಡ್ತಾರೆ. ಬಹುತೇಕ ಜನಕ್ಕೆ ಇದು ಅರ್ಥ ಆಗ್ತದೆ ಮಾತಾಡೋ ಸಂದರ್ಭದಲ್ಲಿ. ಅದರಲ್ಲೂ ಸಂಪತ್ ಸರಳ ಅವರು ಮಾತಾಡೋ ಸಂದರ್ಭದಲ್ಲಿ ಅವರು ಉರ್ದು ಜೊತೆ ಹಿಂದೂ ಮಿಕ್ಸ್ ಮಾಡ್ಬಿಟ್ಟು ಮಾತಾಡ್ತಾರೆ. ಅವರು ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ. ಇವತ್ತಿಂದ ಎಲ್ಲ ಭಾಗದಲ್ಲಿ ಹೋರ್ಡಿಂಗ್ಸ್ಗಳು ಹಾಕ್ತಾ ಇದೀವಿ. ಕೇವಲ ಮೈಸೂರಲ್ಲ, ಬೆಂಗಳೂರಲ್ಲಿ, ಚಾಮರಾಜನಗರ ಜಿಲ್ಲೆ, ಹಾಸನ್, ಮಂಡ್ಯ ಎಲ್ಲ ಕಡೆ. ಯಾಕಂದ್ರೆ ದೊಡ್ಡ ದೊಡ್ಡ ಕವಿ ಬರ್ತಾ ಇರೋದ್ರಿಂದ ಇಂಥ ಕಾಲಾವಕಾಶ ಸಿಕ್ಕದೆ ಅಪರೂಪ. ಇಂಥವ್ರು ಬರೋರೆ ತುಂಬ ಅಪರೂಪ. ಇಮ್ರಾನ್ ಪ್ರತಾಪ್ ಗಡಿ ಆಗಿರ್ಬೋದು, ನಮ್ಮ ಸಂಪತ್ ಸರಳ ಆಗಿರ್ಬೋದು, ಇವರೆಲ್ಲ ರೇರ್ ಬರೋರು. ಇವರೆಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗೋರು. ಅಂಥವ್ರು ಈ ಸತಿ ಬರ್ತಾ ಇರೋದ್ರಿಂದ ಒಳ್ಳೆ ಕವಿಗೋಷ್ಠಿ ಆಗ್ತದೆ. ಮತ್ತು ಬೇರೆ ಮೈಸೂರವರಲ್ಲ, ಅಕ್ಕಪಕ್ಕ ಜಿಲ್ಲೆಯವರು, ಬೆಂಗಳೂರಿಂದನೂ ಕೂಡ ಸುಮಾರು ಜನ ಈಗಾಗಲೇ ಕೇಳ್ತಾ ಇದ್ದಾರೆ ಏನು ಮಾಡಬೇಕು ಇದು ಮಾಡ್ತಾ ಇದ್ದಾರೆ. ಅಲ್ಲಿಂದ ಬೆಂಗಳೂರಿನ ಎಲ್ಲ ಬರ್ತಾರೆ. ರಿಜಿಸ್ಟ್ರೇಷನ್ ಏನಿಲ್ಲ, ಓಪನ್ ಫಾರ್ ಆಲ್. ಬಟ್ ಕವಿಗಳು ಇಷ್ಟೇ, ಯಾಕಂದರೆ ಸಮಯ ಇರಲ್ಲ ಅಲ್ಲಿ. ಕವಿಗಳು ಸುಮಾರು ಜನ ಸಿಗ್ತಾರೆ. ಬಟ್ ರಾತ್ರಿ 9 ಗಂಟೆಯಿಂದ ಪ್ರಾರಂಭ ಮಾಡಿದ್ರೆ ಅದು ಸುಮಾರು 12 ಗಂಟೆ 2 ಗಂಟೆ ತನಕ ನಡೀತದೆ. ರಾತ್ರಿ ನಡೆಯೋ ಸಂದರ್ಭದಲ್ಲಿ ಒಬ್ಬೊಬ್ಬರಿಗೂ ಕಾಲಾವಕಾಶ ಕೊಡಬೇಕಾದ್ರೆ ಸುಮಾರು ಜನ ಬಂದ್ಬಿಟ್ರೆ ಕಷ್ಟ ಆಗುತ್ತೆ. 3 ಗಂಟೆ ಕೆಲವು ಸಂದರ್ಭದಲ್ಲಿ 5 ಗಂಟೆ ತನಕ ನಡೆದಿರೋದು ನಾನು ನೋಡಿದ್ದೀನಿ. ಇಂಥ ಕವಿಗೋಷ್ಠಿಗಳು ಬೆಳಗಿನ ಜಾವ ಇಮ್ರಾನ್ ಪ್ರತಾಪ್ ಗಡಿದವ್ರದ್ದೆಲ್ಲ ನಡೀತದೆ ಅಂತ. ಅವರು ಕವಿಗಳ ಮೇಲೆ ಬಿದ್ದಿರೋದು. ಕವಿಗಳು ಯಾವ ರೀತಿ ಮಾಡ್ತಾರೆ ಮತ್ತು ಮುಂದೆ ಕೂತಿರೋ ಆಡಿಯನ್ಸ್ ಯಾವ ರೀತಿ ಕೂತ್ಕೋತಾರೆ ಅಂತ. ಆಡಿಯನ್ಸ್ ಕೂತ್ಕೊಂಡು ಇದು ಮಾಡಿದಾಗ ಅದು ಹೆಚ್ಚು ಕಡಿಮೆ ರಾತ್ರಿ 3-4 ಗಂಟೆ ಏನಿಲ್ಲ ಇದು ಇದರಲ್ಲಿ ಇರಲ್ಲ. ಇದು ಪೂರ್ತಿ ಸಾಂಸ್ಕೃತಿಕ ಮತ್ತು ಮುಷಾಯರಾ. ಇಲ್ಲ, ದಸರಾ ವಸ್ತು ಪ್ರದರ್ಶನ ಈ ವರ್ಷ ಎಲ್ಲ ರೀತಿಯಲ್ಲಿ ಭಾಗವಹಿಸಬೇಕು. ಮೈಸೂರು ನಗರದಲ್ಲಿ ದಸರಾ ಅಂದ ತಕ್ಷಣ ದಸರಾ ವಸ್ತು ಪ್ರದರ್ಶನ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ದಸರಾ. ದಸರಾ ಕೇವಲ ಒಂದು 10-12 ದಿವಸಕ್ಕೆ ಮುಗೀತದೆ. ವಿವಿಧ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ ಇಟ್ಟು 12 ದಿವಸದಲ್ಲಿ ಮುಗಿಸ್ತೇವೆ. ಆದರೆ ವಸ್ತು ಪ್ರದರ್ಶನ 90 ದಿವಸ ಕಾಲ ನಡೀತದೆ. ಅಷ್ಟೇ ಕೇವಲ ದಸರಾ, ಮೈಸೂರು ದಸರಾ 12 ದಿವಸ 15 ದಿವಸ ಮುಗಿದ್ರೂ ಕೂಡ 3 ತಿಂಗಳು ಏನು ಎಕ್ಸಿಬಿಷನ್ ನಡೀತದೆ, 3 ತಿಂಗಳು ತನಕ ದಸರಾ ಮುಂದುವರಿಸಬೇಕು. ಇಲ್ಲಿ ಒಂದಲ್ಲ ಒಂದು ರೀತಿಯ ಕಾರ್ಯಕ್ರಮಗಳು ಎಕ್ಸಿಬಿಷನ್ ಆವರಣದಲ್ಲಿ ನಡೀತಾನೆ ಇರಬೇಕು ಅನ್ನೋದು ನನ್ನ ದೃಷ್ಟಿ. ಒಟ್ಟಾರೆ ಮೈಸೂರು ನಗರಕ್ಕೆ ದಸರಾದ ವೈಭವ 3 ತಿಂಗಳ ತನಕ ಇರಬೇಕು. ಏನು ಕವಿಗೋಷ್ಠಿ ಸಾಮಾನ್ಯವಾಗಿ ಎಲ್ಲ ಉರ್ದು ಕವಿಗೋಷ್ಠಿ ಎಲ್ಲೋ ಮಾಡಿದ್ರು.
ಸಂಜೆ ರಾತ್ರಿನೇ ಮಡಗೋದವರು. ಹಾ ಯಾವಾಗ? ಇಲ್ಲ 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 ಬರೋರಿಗೆ 9 ಗಂಟೆ ಆದಮೇಲೆ 9-9:30 ಉಚಿತ. ನಾನು ಗೇಟ್ ಯಾರು ತೊಗೊಂಡವ್ರು ಅವ್ರನ್ನ ಮಾತಾಡಿದ್ದೀನಿ, ಅವ್ರು ಬಿಟ್ಟು ಕೊಡ್ತೀವಿ ಅಂದವ್ರೆ. 9 ಗಂಟೆ ಮೇಲೆ ಯಾರು ಕವಿಗೋಷ್ಠಿಗೆ ಬರ್ತಾರೆ ಎಲ್ಲ ಉಚಿತವಾಗಿ ಕಳಿಸ್ಕೊಡ್ತೀವಿ. ಯಾರಿಗೆ ಬರೋವ್ರನ್ನ ಕೂತ್ಕೊಳ್ಳೋಕೆ ಚೇರ್ಸು ಟೇಬಲ್ಸು ಎಲ್ಲ ಇರ್ತದೆ, ಆರಾಮಾಗಿ ಅಚ್ಚುಕಟ್ಟಾಗಿ ನೀರು ಟೀ ಕಾಫಿ ಕೊಡ್ತೀವಿ. ನಮ್ಮ ಕಾಳಿಂಗರಾವ್ ಸಭಾಂಗಣದಲ್ಲಿ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.